ಇದು ನೋಡಿ ನೋ ಪ್ಲಾಸ್ಟಿಕ್ ಝೋನ್ ಅಂತ ಹಾಕಿದ್ದಾರೆ, ಬಟ್ ಇಲ್ಲಿ ಫುಲ್ ಪ್ಲಾಸ್ಟಿಕ್ ಇದೆ. ಆಕ್ಚುಲಿ ದಿಸ್ ಇಸ್ ದ ಬೆನಿಫಿಟ್ ಆಫ್ ಸೋಲೋ ರೈಡ್. ಎಲ್ಲಿ ಬೇಕಿದ್ರೆ ಕೂಡ ಸ್ಟಾಪ್ ಮಾಡ್ಬೋದು, ಸ್ಟಾಪ್ ಮಾಡಿ ನೇಚರನ್ನು ಎಂಜಾಯ್ ಮಾಡ್ಬೋದು. ಇಲ್ಲಿ ಯಾರೆಲ್ಲ ಕಸ ಹಾಕ್ತಾರೆ, 100 ರೂಪೀಸ್ ಫೈನ್. ಬನ್ನಿ ಹಾಕಿ ಕಸ ಹಾಕಿ. ಕ್ರೇಜಿ ಥಾಟ್ಸ್ ಹಾಕಿದ್ದಾರೆ. ದಿಸ್ ಫುಲ್ ಕತ್ಲಿ ಇದೆ. ಇದನ್ನು ನೋಡುವಾಗ ನನಗೆ ಮಂಜುಮಲ್ ಬಾಯ್ಸ್ ನೋಡಿದ್ರ, ಮೂವಿ ನೋಡಿದ್ರ, ಅದ್ರದ್ದು ನೆನಪಾಗ್ತದೆ. ಎಲ್ಲರಿಗೂ ನಮಸ್ಕಾರ. ಗೈಡ್ ಫ್ರಮ್ ಮ್ಯಾಂಗಲೂರು. ಸೊ ನಿಮಗೆಲ್ಲ ಆಗ್ಬೋದು ಇವಾಗ ಏನಪ್ಪ ಇವನು ಎಲ್ಲಿ ಹೋಗಿ ಸ್ಟಾರ್ಟ್ ಮಾಡ್ತಿದ್ದೇನೆ ಬ್ಲಾಗ್ ಅಂತ. ಆ್ಯಕ್ಚುಲಿ ನಾನು ಮರವಂತ ಇದ್ದೇನೆ ನೋಡಿ, ಮರವಂತದಲ್ಲಿದ್ದೇನೆ. ಸೊ ಇವಾಗ ಇಲ್ಲಿ ಪ್ಲಾನ್ ಅಂದರೆ ನಮ್ಮ ಯಾಣ ಕೇವ್ಸ್ ಇದೆಯಲ್ವಾ, ಅಲ್ಲಿ ಹೋಗ್ತಿದ್ದೇನೆ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಕೂಡ ಮಾಡಿದ್ದೆ. ಆ್ಯಕ್ಚುಲಿ ಹಂಗೆ ಫಸ್ಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡುವಾಗ ಯಾಣ ಕೇವ್ಸ್ ಹೋಗಿದ್ದು. ಸೊ ಇವತ್ತು ಕೂಡ ಅದು ಕೂಡ ಸೋಲೋ ಮಾಡಿದ್ದು, ಇವಾಗ ಕೂಡ ಸೋಲೋ ಮಾಡ್ತಿದ್ದೇನೆ. ಸೊ ಸ್ವಲ್ಪ ಒಂದು ಸಣ್ಣ ಬ್ರೇಕ್ ತೆಗೆದದ್ದು ಮರವಂತದಲ್ಲಿ ವಾಕ್ ಸ್ಟಾರ್ಟ್ ಮಾಡೋಣ ಅಂತ ಸ್ವಲ್ಪ ಬ್ರೇಕ್ ತೆಗೆದೆ. ಆ್ಯಂಡ್ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಬಂದದ್ದು. ಅಲ್ಲಿ ಒಂದು ಬ್ರೇಕ್ ತೆಗೆದಿದ್ದೆ. ಇಲ್ಲಿ ಅದು ಕುಂದಾಪುರದ ಆಚೆ ಬ್ರೇಕ್ ತೆಗೆದಿದ್ದೆ. ಅಲ್ಲಿಂದ ಬ್ರೇಕ್ಫಾಸ್ಟ್ ಮಾಡಿ ಇವಾಗ ಇಲ್ಲಿನ ಸ್ಟಾಪ್. ಆ್ಯಂಡ್ ಇನ್ನು ಡೈರೆಕ್ಟ್ ಯಾಣ ಕೇವ್ಸಿಂದ ಮತ್ತೆ ಬೇರೆ ಯಾವುದಾದ್ರು ಪ್ಲೇಸ್ ಇದ್ದರೆ ಹೋಗೋಣ, ಅಲ್ಲಿ ನೋಡೋಣ. ಮ್ಯಾಪಲ್ಲಿ ಒಂದು ಸೇವ್ ಮಾಡಿಟ್ಟಿದ್ದೇನೆ, ಬಟ್ ನೋಡಬೇಕು ಹೋಗ್ತಾ ನೋಡೋಣ. ವ್ಯೂ ಪಾಯಿಂಟ್ ಹೋಗುವ ಅಂತ ಇದ್ದೇನೆ. ಒಂದು ಬೀಚ್ ಹತ್ರ ಒಂದು ವ್ಯೂ ಪಾಯಿಂಟ್ ಇದೆ ಮೇಲೆ, ಅಲ್ಲಿ ಹೋಗೋಣ ಅಂತ ಇದ್ದೇನೆ. ಜಸ್ಟ್ ಎಂಜಾಯ್ ದ ಸಿನಿಮ್ಯಾಟಿಕ್ ಪ್ಲೇಸ್. ಮರವಂತದಿಂದ ಹೊರಡೋಣ. 100% ಚಾರ್ಜಸ್ ರತ್ಕಲಿಂದ ಆನೇ ಮಾಡಲಿಲ್ಲ. ಆ್ಯಂಡ್ ಇದು ನೋಡಿ ನೋ ಪ್ಲಾಸ್ಟಿಕ್ ಝೋನ್ ಅಂತ ಹಾಕಿದ್ದಾರೆ, ಬಟ್ ಇಲ್ಲಿ ಫುಲ್ ಪ್ಲಾಸ್ಟಿಕ್ ಇದೆ. ಈ ಹ್ಯೂಮನ್ಸ್ ನೇಚರ್ ಏನಂತ ಗೊತ್ತಾಗಲ್ಲಪ್ಪ. ಅಲ್ಲಿ ಅಷ್ಟು ದೊಡ್ಡ ಬೋರ್ಡ್ ಹಾಕಿದ್ದಾರೆ, ಆದರೂ ಕೂಡ ಪ್ಲಾಸ್ಟಿಕ್ಸ್ ಎಲ್ಲ ಹಾಕಿಟ್ಟಿದ್ದಾರೆ. ಇನ್ನು ಎಷ್ಟು ದೊಡ್ಡ ಬೋರ್ಡ್ ಹಾಕಬೇಕಂತ ಗೊತ್ತಿಲ್ಲ. ಸ್ವಲ್ಪ ಕ್ಲೀನ್ ಇಡ್ರು ನೇಚರನ್ನು, ಯಾಕೆ ಹಾಳು ಮಾಡ್ತೀರಾ ನೋಡಿ ಅಂತ. ಇಲ್ಲಿ ಪ್ಲಾಸ್ಟಿಕ್ ಇದೆ. ಇನ್ನು ಮನುಷ್ಯರಿಗೆ ಹೇಗೆ ಹೇಳಬೇಕು ಅಂತ ಇಲ್ಲ, ಯಾವ ರೀತಿಯಿಂದ ಅರ್ಥ ಮಾಡಿಸ್ಬೇಕಂತ ಇಲ್ಲ. ಬಟ್ ಈ ರೋಡ್ ಮಾತ್ರ ಸೈಕ್ಕಿದೆ, ಏನು ಹೇಳಿ. ಈ ರೋಡಿಂದ ಟ್ರಾವೆಲ್ ಮಾಡಲಿಕ್ಕೆ ಒಂದು ಖುಷಿ ಬೇರೆ. ಅಲ್ಲಿ ಒಂದು ಬೋಟ್ ಹೋಗ್ತಿದೆ ನೋಡಿ ಅಂತೆ. ಕ್ಯಾಮ್ರಲ್ಲಿ ಕಾಣ್ತದೆ ಇಲ್ಲ ಅಂತ ಗೊತ್ತಿಲ್ಲ, ಬಟ್ ಅಲ್ಲಿ ಹೋಗ್ತಾ ಇದೆ. ಯಾಣ ಕೇವ್ಸ್ ನಂದು ಫಸ್ಟ್ ರೈಡ್ ಆ್ಯಂಡ್ ಸೋಲೋ ಫಸ್ಟ್ ರೈಡ್ ಅಂತ ಹೇಳಿದ್ದೆಲ್ಲ. ಬಟ್ ಯಾಣ ಕೇವ್ಸ್ ನಾನು ಫುಲ್ ಎಕ್ಸ್ಪ್ಲೋರ್ ಮಾಡಲಿಲ್ಲ, ಬಿಕಾಸ್ ಲಾಸ್ಟ್ ಟೈಮ್ ಆಗಿತ್ತು, ಲೇಟ್ ಆಗಿತ್ತು. ಆ್ಯಕ್ಚುಲಿ ನನಗೆ 4 o'clock ಹೈವೇಗೆ ಇರಬೇಕಿತ್ತು, ಯಾಕಂದರೆ ಫಾಗ್ಲೈಟ್ ನಂದು ಹಾಳಾಗಿತ್ತು, ಫಾಗ್ಲೈಟ್ ಸ್ವಿಚ್ ಹಾಳಾಗಿತ್ತು. ಸೊ ಬೇಗ ಅರ್ಜೆಂಟ್ ಆಗಿತ್ತು, ಹಾಗೆ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಆಗಲಿಲ್ಲ ಫುಲ್. ಬಟ್ ಇವತ್ತು ಮಾಡೋಣ ಫುಲ್ ಎಕ್ಸ್ಪ್ಲೋರ್ ಯಾಣ ಕೇವ್ಸ್. ಆ್ಯಂಡ್ ಕೆಲವೊಬ್ರು ಕೇಳ್ತಾ ಇದ್ದಾರೆ, ವೈ ಡು ಯು ಟ್ರಾವೆಲ್ ಸೋ ಮಚ್ ಅಂತ. ಆ್ಯಕ್ಚುಲಿ ಟ್ರಾವೆಲಿಂಗ್ taught me lot many things, seriously. ಯಾಕೆ ಗೊತ್ತಾ, ಆಕ್ಚುಲಿ ನಾನು ಹೇಗೆ ಅಂದರೆ, ಮೊದಲು when I was in ಸ್ಕೂಲ್ ಡೇಸಲ್ಲಿ ಬೇರೆಯವ್ರ ಜೊತೆ ಮಾತಾಡಲಿಕ್ಕೆ ಸ್ವಲ್ಪ ಕೂಡ ಇಷ್ಟ ಇರಲಿಲ್ಲ. ಐ ವಾಸ್ ಲೈಕ್ ಮನೆಯಲ್ಲಿ ಇರ್ತಿದ್ದೆ. ಇಟ್ ವಾಸ್ ಮೈ ಸೇಫ್ ಝೋನ್. ಮನೆ ಹೊರಗೆ ಎಲ್ಲಿ ಕೂಡ ಹೋಗ್ತಿರಲಿಲ್ಲ. ಮನೆಯಿಂದ ಸ್ಕೂಲಿಂದ ಮನೆ ಅಷ್ಟೇ. ಆಫ್ಟರ್ ದಟ್ ಐ ಸ್ಟಾರ್ಟೆಡ್ ಟ್ರಾವೆಲ್ ಮಾಡಿ ಬೇರೆಯವ್ರ ಜೊತೆ ಕಾನ್ವರ್ಸೇಷನ್ ಸ್ಕಿಲ್ಸ್ ಸ್ವಲ್ಪ ಇಂಪ್ರೂವ್ ಆಯಿತು. ಸೊ ಇವಾಗ ಎಲ್ಲರ ಜೊತೆ ಮಿಂಗಲ್ ಕೂಲ್ ಆಗಿದ್ದೀನಿ, ಜೋಲಿ ಮಾಡ್ತಾ ಹ್ಯಾಪಿ ಆಗಿದ್ದೇನೆ. ಆ್ಯಂಡ್ ಯೂಟ್ಯೂಬ್ ವಾಸ್ ಮೈ ಡ್ರೀಮ್ಗೆ ಒಮ್ಮೆ ಹೇಳಿದ್ದೆ. ಯೂಟ್ಯೂಬ್ 11th ಅಲ್ಲಿ ಸ್ಟಾರ್ಟ್ ಮಾಡ್ಬೇಕಂತಿದ್ದೆ. ಬಟ್ ನನ್ನ ಹತ್ರ ಕ್ಯಾಮ್ರಾ ಏನು ಕೂಡ ಇರಲಿಲ್ಲ. ಬಟ್ 12th ಅಲ್ಲಿ ಸ್ಟಾರ್ಟ್ ಮಾಡಬೇಕಿತ್ತು ನಾನು. ಆ್ಯಕ್ಚುಲಿ ಕ್ಯಾಮ್ರಾ ಏನು ಅಷ್ಟು ಮ್ಯಾಟ್ ಆಗಲ್ಲ. ವೆನ್ ಯು ಹ್ಯಾವ್ ಗುಡ್ ಟ್ಯಾಲೆಂಟ್, ಸ್ಕಿಲ್ಸ್ ಈಸ್ ಇಂಪಾರ್ಟೆಂಟ್, ಬೇರೆ ಏನು ಕೂಡ ಅಲ್ಲ. ಇಫ್ ಯಾವಾಗ ನೀವು ಬೇಗ ಸ್ಟಾರ್ಟ್ ಮಾಡ್ತೀರಾ, ಎಷ್ಟು ಬೇಗ ಸ್ಟಾರ್ಟ್ ಮಾಡ್ತೀರಾ ಒಳ್ಳೇದು. ಯಾಕಂದರೆ ಇಫ್ ಯು ಸ್ಟಾರ್ಟ್ ಲೇಟರ್, ನಿಮ್ಮ ಐಡಿಯಾಸ್ ಅನ್ನು ಬೇರೆಯವರು ಇದು ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ನಾನು ಫಸ್ಟ್ ಇಯರ್ ಡಿಗ್ರಿಯಲ್ಲಿ ಕೇಳ್ತಾ ಇದ್ರು ಇಂಟ್ರೊಡಕ್ಷನ್ ಮಾಡುವಾಗ. ಆಬ್ವಿಯಸ್ಲಿ ಫಸ್ಟ್ ಇಂಟ್ರೊಡಕ್ಷನ್ ಮಾಡ್ತಾರೆ ಮ್ಯಾಮ್ ಅವರು ಬಂದಾಗ. ಏನು ಮಾಡಬೇಕು ಫ್ಯೂಚರಲ್ಲಿ, ಏನು ಪ್ಲ್ಯಾನ್ಸ್ ಇದೆ ಅಂತ. ಆ್ಯಕ್ಚುಲಿ ನಾನು ಯೂಟ್ಯೂಬ್ ಚಾನಲ್ ಮಾಡಬೇಕು, ಯೂಟ್ಯೂಬಲ್ಲಿ ತುಂಬ ಗ್ರೋ ಆಗಬೇಕು ಅಂತ, ಇಟ್ ವಾಸ್ ಮೈ ಡ್ರೀಮ್ ಅಂತ ಹೇಳಿದ್ದೆ. ಆ್ಯಂಡ್ ದೆನ್ ನನ್ನ ಐಡಿಯಾನ್ನು ಬೇರೆಯವರು ಇದು ಮಾಡಿ, ಅವರು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ, ಆ್ಯಂಡ್ ಲುಕ್ ಎಟ್ ನೌ ಐ ಆಮ್ ಲ್ಯಾಕಿಂಗ್ ಬ್ಯಾಕ್.
ದಟ್ಸ್ ಲೈಫ್ ಬ್ರೋ, ಲೈಫ್ ಲೆಸನ್. ಸೊ ಎಷ್ಟಾಗುತ್ತೆ ಅಷ್ಟು ಬೇಗ ಸ್ಟಾರ್ಟ್ ಮಾಡಿ ನಿಮ್ಮ ಗೋಲ್ಸ್ ಅನ್ನು. ಆಗಲ್ಲ ಅಂತ ಟೈಮ್ ವೇಸ್ಟ್ ಮಾಡಿದ್ರೆ ಮತ್ತೆ ಆಗುದೇ ಇಲ್ಲ ಫಾರ್ ಶ್ಯೂರ್. ಆ್ಯಂಡ್ ನಿಮ್ಮ ಪ್ಲ್ಯಾನ್ ಅನ್ನು ಬೇರೆಯವರು ಮಾಡಿಬಿಡ್ತಾರೆ. ಸೊ ಎಷ್ಟಾಗುತ್ತೆ ಅಷ್ಟು ಬೇಗ ಸ್ಟಾರ್ಟ್ ಮಾಡಿ. ಆ್ಯಂಡ್ ನಿಮ್ಮ ಪ್ಲ್ಯಾನ್ ಅನ್ನು ಯಾರಿಗೂ ಕೂಡ ಹೇಳಲಿಕ್ಕೆ ಹೋಗ್ಬೇಡಿ, ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಆ್ಯಂಡ್ ಲೆಟ್ಸ್ ಗೋ ಸ್ನೇಹಿತರೆ, ತುಂಬ ಮಾತಾಡಿದೆ ನಾನು. ಹೋಗೋಣ, ಎಂಜಾಯ್ ದ ರೋಡ್. ಬ್ರೇಕ್ ತೆಗಿಬೇಕಂತ ಆಗ್ತಾ ಇದೆ, ಬಟ್ ಎಲ್ಲಿ ಅಂತ ಅನ್ಸುತ್ತೆ ನಾನು. ಎಲ್ಲಿ ಕೂಡ ಶೇಡ್ ಇದ್ದ ಪ್ಲೇಸ್ ಇಲ್ಲ. ನೋಡೋಣ, ಮುಂದೆ ಹೋಗಿ ನೋಡೋಣ ಪ್ಲೇಸ್ ಸಿಗುತ್ತಾ ಇಲ್ವಾ ಅಂತ. ಸ್ವಲ್ಪ ಇಲ್ಲಿ ನಿಲ್ಲುವ, ಮೇ ಬಿ ಅಲ್ಲಿ ಮುಂದೆ ರೈಟ್ ತಗೊಳ್ಳಿಕ್ಕೆ, ಮೇ ಬಿ ಸರಿಯಾಗಿ ಗೊತ್ತಿಲ್ಲ. ಮ್ಯಾಪ್ ನೋಡೋಣ. ಹಾಗೆ ನೆನಪಾಗ್ತಿದೆ. ಆಕ್ಚುಲಿ ಯಾವ ರೂಟಲ್ಲಿ ಹುಬ್ಳಿ ಕೂಡ ಹೋಗ್ಬೋದು. ಆಕ್ಚುಲಿ ದಿಸ್ ಇಸ್ ದ ಬೆನಿಫಿಟ್ ಆಫ್ ಸೋಲೋ ರೈಡ್. ಎಲ್ಲಿ ಬೇಕಿದ್ರೆ ಕೂಡ ಸ್ಟಾಪ್ ಮಾಡ್ಬೋದು, ಸ್ಟಾಪ್ ಮಾಡಿ ನೇಚರನ್ನು ಎಂಜಾಯ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಮುಂದಿನ ಬೀಚ್ ಇದೆ. ಯಾ ಬಾಯ್ಸ್ ಅಂಡ್ ಗರ್ಲ್ಸ್, ಲೇಡೀಸ್ ಅಂಡ್ ಜೆಂಟಲ್ಮೆನ್, ಆ ರೂಟಲ್ಲಿ ಹೋಗ್ಲಿಕ್ಕೆ, ರೈಟ್ ತೆಗಿಲಿಕ್ಕೆ. ಆಕ್ಚುಲಿ ಲಾಸ್ಟ್ ಟೈಮ್ ಬರುವಾಗ ಇಲ್ಲಿ ಫುಲ್ ಡಾಮರ್ ರೋಡ್ ಇತ್ತು, ಕಾಂಕ್ರೀಟ್ ಹಾಕ್ತಿದ್ದಾರೆ. ಇವಾಗ ಇಂಪ್ರೂವ್ಮೆಂಟ್, ಬಟ್ ನಮ್ಮ ಮ್ಯಾಂಗ್ಳೂರಲ್ಲಿ ಏನು ಕೂಡ ಇಂಪ್ರೂವ್ ಆಗ್ತಿಲ್ಲ. ಹಾಗೇನಿದೆ ರೋಡ್. ಇವಾಗ ಸ್ವಲ್ಪ ಕೆಲವೊಂದು ಜಾಗದಲ್ಲಿ ಇದಾಕಿದ್ದಾರೆ, ಡಾಮರ್ ಹಾಕಿ ಬಿಟ್ಟಿದ್ದಾರೆ, ಪ್ಯಾಚ್ ಅಪ್ ಮಾಡಿದ್ದಾರೆ. ಆಗ್ಬೋದು, ಮಾಡ್ತಿದ್ದಾರೆ ಮೇಲೆ ಮೇಲೆ. ಅದು ಮೊನ್ನೆ ಎಲೆಕ್ಷನ್ ಇತ್ತಲ್ಲ, ಹಾಗೆ ಇರ್ಬೇಕು. ಮತ್ತೆ ಮೋದಿ ಬರ್ಲಿಕ್ಕೆ ಇದ್ರಲ್ಲ, ಹಾಗೆ ಇರ್ಬೇಕು. ಇಲ್ಲದ್ರೆ ಇವರೆಲ್ಲ ಯಾವಾಗ ಮಾಡ್ಲಿಕ್ಕೆ, ನಮ್ಮ ಗೌರ್ಮೆಂಟ್, ನಮ್ಮ ಸರ್ಕಾರ. Slight left. Is this left, Google? Yeah, maybe ಇದು ಇರಬೇಕು, ಈ ಲೆಫ್ಟ್ ಇರಬೇಕು. ಎಸ್, ದಿಸ್ ಲೆಫ್ಟ್. ಬಟ್ ನನಗೆ ನೆನಪಿಲ್ಲ ಈ ದಾರಿ. ಇಟ್ಸ್ ಓಕೆ, ಹೋಗೋಣ. ರೂಮ್ಸ್ ಅವೈಲೇಬಲ್ ಅಂತೆ ಇಲ್ಲಿ. ಯಾವ ರೂಮ್ಸ್ ಅಪ್ಪ? ಈ ರೋಡ್ ಮಳೆಗಾಲದಲ್ಲಿ ಸೈಕ್ ಗುರು. ಯಾರೆಲ್ಲ ನಂದು ಆ ವ್ಲಾಗ್ ನೋಡಿಲ್ಲ, ಫಸ್ಟ್ ವ್ಲಾಗ್ ನೋಡಿಲ್ಲ, ಹೋಗಿ ಚೆಕ್ಔಟ್ ಗೈಸ್. ಸೈಡಲ್ಲಿ ಐಕಾರ್ಡ್ ಬರ್ತಿರುತ್ತೆ, ಚೆಕ್ಔಟ್. ಈ ದಾರಿ ಇದೆ. ಮಳೆ ಬರ್ತಿತ್ತು ಆವಾಗ ನಾನು ಬರುವಾಗ. ಫಸ್ಟ್ ರೈಡ್ ಅದು, ಸೋಲೋ ರೈಡ್. ಕ್ರೇಜಿ. ದಿಸ್ ಇಸ್ ವೈ ಐ ಲೈಕ್ ಸೋಲೋ ರೈಡ್ ಸ್ನೇಹಿತರೆ. ಗ್ರೂಪ್ ರೈಡ್ ಆದ್ರೆ ಸ್ವಲ್ಪ ಡಿಸಿಪ್ಲಿನ್ ಅಲ್ಲಿ ಇರ್ಬೇಕು, ಬೇರೆಯವ್ರು ಇರ್ತಾರಲ್ಲ ಹಾಗೆ. ಸೋಲೋ ಆದ್ರೆ ಯಾರು ಕೂಡ ಇಲ್ಲ, ನಾವೇ ಜಾಲಿ ಜಾಲಿ. ಕ್ರೇಜಿ ಕ್ರೇಜಿ. ಇಲ್ಲಿ ತುಂಬಾ ಒಳಗಡೆ ರೂಟ್ ಇದೆ, ಆಫ್ ರೋಡಿಂಗ್ ಮಾಡ್ಬೋದು. We have entered Yana Caves ಸ್ನೇಹಿತರೆ. ಯಪ್ಪ, ಇಷ್ಟೊಂದು ಗಾಡಿ ಇದೆ. ಲಾಸ್ಟ್ ಟೈಮ್ ಯಾವ ರೂಟಲ್ಲಿ ಬಂದದಂತ ನಂಗೆ ಗೊತ್ತು, ನೆನಪಾಗ್ತಿಲ್ಲ. ತುಂಬಾ ಡೆವಲಪ್ ಆಗಿದೆ, ಮೊದಲು ಹೀಗೆ ಇರಲಿಲ್ಲ. ಆಕ್ಚುಲಿ ನಾನು ಬಂದದ್ದು ಯಾನ ಕೇವ್ಸ್ ಅಲ್ವಾ. ಏನಪ್ಪ, 1 ವರ್ಷ ಕೂಡ ಆಗಿಲ್ಲ, ಮೇ ಬಿ ಒಂದು 8 months ಮೇ ಬಿ ಅದಷ್ಟೇ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ. ಬಟ್ ತುಂಬಾ ಚೇಂಜ್ ಆಗಿದೆ, ಅಲ್ಲಿ ಕೂಡ ತುಂಬಾ ಚೇಂಜ್ ಆಗಿದೆ. ಬಟ್ ಈ ಟೈಮ್ ನಿಮ್ಗೆ ಎಲ್ಲ ತೋರಿಸ್ತೇನೆ ಬನ್ನಿ. ಅಂಡ್ ಸೆಲ್ಫಿ ವಿಡಿಯೋ ಮಾಡ್ಬೇಕಾಗುತ್ತೆ, ಯಾರು ಕೂಡ ನಮ್ಮ ಜೊತೆ ಇಲ್ಲ, ಒಬ್ಬನೇ ಇರೋದು. ನಂಗೆ ವಿಡಿಯೋ ತೆಗೆಯೋದಾದ್ರೆ ನಮ್ಮ ಬಾಬು ಇದ್ದಾನಲ್ಲ, ಅವನು ವಿಡಿಯೋ ತೆಗೆದ್ರೆ ಮಾತ್ರ ಸರಿ ಆಗುತ್ತೆ. ಆಕ್ಚುಲಿ ನನ್ನ ಪರ್ಸನಲ್ ವಿಡಿಯೋಗ್ರಾಫರ್ ಅಂತ ಹೇಳ್ಬೋದು, ವಿಡಿಯೋಗ್ರಾಫರ್ ಅಂಡ್ ಫೋಟೋಗ್ರಾಫರ್. ಬೇರೆ ಯಾರು ಕೂಡ ವಿಡಿಯೋ ತೆಗೆದ್ರೆ ಸಮ ಆಗಲ್ಲ. ಬಟ್ ಇವತ್ತು ನೋಡೋಣ ಏನೆಲ್ಲ ಆಗುತ್ತೆ ಅಂತ ಕ್ಯಾಪ್ಚರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ನಂಗೆ ಇಲ್ಲಿ ಸಾಕಾಯ್ತು. ಅಂಡ್ ಇಲ್ಲಿ ಯಾರೆಲ್ಲ ಕಸ ಹಾಕ್ತಾರೆ, 100 rupees ಫೈನ್. ಬನ್ನಿ ಹಾಕಿ, ಕಸ ಹಾಕಿ. ಎಲ್ರಿಗೂ ಕೂಡ ಹೀಗೆ ಮಾಡಬೇಕು, ಬೇರೆ ಆಪ್ಷನ್ ಇಲ್ಲ. ಕ್ರೇಜಿ ಕ್ರೇಜಿ ಥಾಟ್ಸ್ ಹಾಕಿದ್ದಾರೆ. ಸೇವ್ ನೇಚರ್ ಫಾರ್ ದ ಬೆಸ್ಟ್ ಫ್ಯೂಚರ್. ಆ್ಯಂಡ್ ಇಲ್ಲಿ ಪ್ಲಾಂಟ್ ಅ ಟ್ರೀ ಸೊ ದಟ್ ದ ನೆಕ್ಸ್ಟ್ ಜನರೇಷನ್ ಕ್ಯಾನ್ ಗೆಟ್ ಏರ್ ಫಾರ್ ಫ್ರೀ. ಕೂಲ್ ಬ್ರೋ, ಕೂಲ್, ಸೂಪರ್. ನೋಡಿ ತುಂಬ ಖುಷಿ ಆಯಿತು, ಗೊತ್ತಾಯ್ತಲ್ಲ. ಸೊ ಪ್ಲಾಸ್ಟಿಕ್ಸ್ ಎಲ್ಲ ಹಾಕ್ಬೇಡಿ, ಎಷ್ಟಾಗುತ್ತೆ ಅಷ್ಟು ಗಿಡ ಮರಗಳನ್ನು ಪ್ಲಾಂಟ್ಸ್ ಮಾಡಿ ಆ್ಯಂಡ್ ಏರ್ ಫ್ರೀಯಲ್ಲಿ ತಗೊಳ್ಳಿ. ಮರೆತು ಹೋಯಿತು ನನ್ನಯ ಹಾಜರಿ, ಬರೆದು ಎದೆಯಲಿ ನೋವಿನ ಶಾಯರಿ, ಕರಗಿದೆ ನಾಲಿಗೆ, ಹೊರವಿದೆ ಮಾತಿಗೆ, ಮೆರವಣಿಗೆ ಹೊರಟಂತೆ ನಾ ಸಾವಿಗೆ, ಒಲವಿನ ಉಡುಗೊರೆ ಕೊಡಲೇನು, ರಘುತದಿ ಬರೆದೆನು ಇದು ನಾನು, ಹೃದಯವೇ ಇದ ಮಿಡಿದ
ಉಳಿದಿದೆ ಭಯಕ್ಕೆ 300 ನಿನ್ನಲ್ಲಿ ನುಡಿದೆ ಒಲವಿನ ಉಡುಗೊರೆ ಕೊಡಲೇನು ರಘುತದಿ ಬರೆದೆನು ಇದನು. ಚೆಕ್ ಔಟ್ ದ ಸೀನ್ ಗೈಸ್, ನಾನು ಇಲ್ಲಿಂದ ಬಂದದ್ದು ಆ್ಯಂಡ್ ಚೆಕ್ ಔಟ್ ದಿಸ್ ಫ್ರಿಕ್, ಫುಲ್ ಕತ್ಲಿದೆ. ಇದನ್ನು ನೋಡುವಾಗ ನನಗೆ ಮಂಜುಮಲ್ ಬಾಯ್ಸ್ ಮೂವಿ ನೋಡಿದ್ರ ಅದ್ರದ್ದು ನೆನಪಾಗ್ತಿದೆ. ಹೀಗೆ ಕಲ್ ಮಿಡ್ಲಲ್ಲಿ ಎಲ್ಲ ಹೋಗಿ ಅವರು ಸೀನ್ ಹಾಕಿದ್ದು, ಫ್ಲ್ಯಾಶ್ ಹಾಕಿದ್ರೆ ಕೂಡ ಏನು ಕೂಡ ಕಾಣ್ತಿಲ್ಲ. ಮೇ ಬಿ ಈ ಬ್ಯಾಟ್ ಇದೆಯಲ್ಲ ಅದರದ್ದು ಸ್ಮೆಲ್ ಇರಬೇಕು, ನಂಗೆ ಗೊತ್ತಿಲ್ಲ. ಬಟ್ ಇದನ್ನು ನೋಡುವಾಗ ನನಗೆ ಅದೇ ಮಂಜುಮಲ್ ಬಾಯ್ಸ್ ಅದೇ ನೆನಪಾಗ್ತಿದೆ. ಸೀರಿಯಸ್ಲಿ ಕೆಳಗೆ ಏನಿರ್ಬೋದು. ನಾನು ಇವಾಗ ಇಲ್ಲಿ ಮೇಲೆ ಹೋಗಲ್ಲ, ಯಾಕಂದರೆ ಅಲ್ಲಿ ಒಂದು ಟೆಂಪಲ್ ಇದೆ, ಅಲ್ಲಿಗೆ ನಾನು ಹೋಗಿದ್ದೀನಿ ಆಲ್ರೆಡಿ. ಯಾರೆಲ್ಲ ಟೆಂಪಲ್ ನೋಡಬೇಕು, ನಾನು ಫಸ್ಟ್ ಬ್ಲಾಗ್ ನೋಡಿ ಇಲ್ಲಿ ಸೈಡಲ್ಲಿ ಐ ಕಾರ್ಡಲ್ಲಿ ಬರ್ತಾ ಇರುತ್ತೆ ಚೆಕ್ಔಟ್ ಗೈಸ್. ಬಟ್ ಅದು ಕನ್ನಡ ಬ್ಲಾಗ್ ಅಲ್ಲ, ತುಳುವಲ್ಲಿ ಇರೋದು. ಸ್ವಲ್ಪ ಅಡ್ಜಸ್ಟ್ ಮಾಡಿ ಮೇಲೆ ಸೀನ್ ಆಲ್ರೆಡಿ ಹಾಕಿದ್ದೀನಿ. ಫೈನಲಿ ಫುಲ್ಲಿ ಎಕ್ಸ್ಪ್ಲೋರ್ ದ ಯಾನಕ್ ಯೂಸ್ ಅಂತ ಹೇಳ್ತಿದ್ದೆ. ಫುಲ್ ಎಕ್ಸ್ಪ್ಲೋರ್ ಮಾಡಿ ಆಯ್ತು. ಬಟ್ ಅದು ಗೇಟ್ ಹಾಕಿದ್ರಲ್ಲ, ಒಳಗೆ ಹೋಗ್ಲಿಕ್ಕಿದ್ರೆ ಇನ್ನು ಸೂಪರ್ ಆಗ್ತಿತ್ತು, ಅಡ್ವೆಂಚರಸ್ ಆಗ್ತಿತ್ತು. ಬಟ್ ಹೋಗ್ಲಿಕ್ಕಿಲ್ಲ, ಗೇಟ್ ಹಾಕಿದ್ರೆ ಅಲ್ಲಿ ಯಾಕೆಂತ ಗೊತ್ತಿಲ್ಲ ನನಗೆ. ಬಟ್ ಸೂಪರ್ ಇದೆ. ಇನ್ನೊಂದು ರೂಟಲ್ಲಿ ಬನ್ನಿ, ಈ ರೂಟಲ್ಲಿ ಬರಬೇಡಿ, ತುಂಬ ಸಾಕಾಗುತ್ತೆ. ಆ ರೂಟ್ ಆದ್ರೆ ಅಷ್ಟೇನು ನಡಿಲಿಕ್ಕಿಲ್ಲ, ಇದರಲ್ಲಿ ನಡಿಲಿಕ್ಕಿದೆ ಆ್ಯಂಡ್ ಸ್ಟೆಪ್ಸ್ ಹತ್ತಲಿಕ್ಕಿದೆ. ಸಾಕಾಗಿತ್ತು. ಇವಾಗ ಹೋಗೋಣ, ಎಲ್ಲಿಗೆ ಹೋಗೋದಂತ ಗೊತ್ತಿಲ್ಲ, ಬಟ್ ಹೋಗೋಣ. ಇಲ್ಲಿ ಇಂಟರ್ನೆಟ್ ಸಿಕ್ಕಿದ್ರೆ ಲೊಕೇಶನ್ ನೋಡ್ತೇನೆ. ಇವಾಗ ಮೊದಲು ಹೋಟೆಲ್ ಹೋಗೋಣ, ಹೋಟೆಲಲ್ಲಿ ಸಿಗ್ತೇನೆ ನಿಮಗೆ, ಆರ್ಎಲ್ಸ್ ಅಲ್ಲಿ ಪಾರ್ಕಿಂಗ್ ಅಲ್ಲಿ ಸಿಗ್ತೇನೆ. ಸೊ ಫೈನಲಿ ಯಾನಕ್ಕೆ ಯೂಸ್ ಮಾಡಬೇಕು ಅಂತ ಹೇಳ್ತಿದ್ದೆ ಆ್ಯಂಡ್ ಯಾನಕ್ಕೆ ಯೂಸ್ ಫುಲ್ ಮಾಡಿ ಆಯಿತು. ಬಟ್ ಈ ಪ್ಲೇಸ್ ಬೇರೆ ಪ್ಲೇಸ್, ಇನ್ನೊಂದು ಮೇಲೆ ಇದೆ ರೂಟು. ಆ್ಯಕ್ಚುಲಿ ನಾನು ಫಸ್ಟ್ ಬಂದದ್ದು ಆ ರೂಟಲ್ಲಿ, ಈ ರೂಟ್ ಹೊಸ್ತು ನನಗೆ. ಆ್ಯಂಡ್ ಮಳೆಗಾಲದಲ್ಲಿ ಬನ್ನಿ, ಸೈಕ್ ಇರುತ್ತೆ ಇಲ್ಲಿ ಸೀರಿಯಸ್ಲಿ. ಹೋಟ್ಲು ಹೋಗೋಣ, ಹೋಟ್ಲು ಯಾವುದಾದ್ರೂ ಇದೆಯಾ ನೋಡೋಣ ಅಲ್ಲಿ ಆನ್ ದ ವೇ ಅಲ್ಲಿ. ನೆಕ್ಸ್ಟ್ ಲೊಕೇಶನ್ ನಮ್ಮದು ವ್ಯೂ ಪಾಯಿಂಟ್ ಅಂತ ಹೇಳಿದಲ್ಲ ಬೀಚ್ ಹತ್ರ, ಅದು ನೋಡಬೇಕು ಹೋಟೆಲ್ ಹೋಗಿ ಎಲ್ಲಿ ಅಂತ ಹೊರಡೋಣ. ಬಾಯ್ ಯಾನಕ್ಕೆ ಯೂಸ್. ತುಂಬ ಸಾಕಾಯ್ತು ಗುರು. ಆ್ಯಕ್ಚುಲಿ ಆ ರೂಟಲ್ಲಿ ಅಷ್ಟೇನು ನಡ್ಕೊಂಡು ಹೋಗ್ಲಿಕ್ಕೆ ಇಲ್ಲ, ಈ ರೂಟೇ ತುಂಬ ಸುಸ್ತಾಗೋದು. ಆ್ಯಂಡ್ ಮೇಲೆದ್ದು ನಾನು ಟೆಂಪಲ್ ಇದು ಹಾಕಲಿಲ್ಲ, ಹಳೆ ವ್ಲಾಗ್ ಹೋಗಿ ನೋಡಿ, ಸೈಡಲ್ಲಿ ಐ ಕಾರ್ಡ್ ಬರ್ತಾ ಇರುತ್ತೆ, ಆ ವ್ಲಾಗ್ ಹೋಗಿ ಚೆಕ್ ಮಾಡಿ. ನಿಮಗೆ ಟೆಂಪಲ್ ವಿಡಿಯೋ ಬೇಕಿದ್ರೆ ಅದರಲ್ಲಿ ಸಿನಿಮ್ಯಾಟಿಕ್ ಶಾರ್ಟ್ಸ್ ಹಾಕಿದ್ದೇನೆ ಹಳೆ ವ್ಲಾಗಲ್ಲಿ. ಅದೇ ಹೇಳಿದೆ ಅಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡಬೇಕಾಗುತ್ತೆ ಲ್ಯಾಂಗ್ವೇಜಲ್ಲಿ. ತುಳುವಲ್ಲಿ ಮಾಡಿದ್ದೆ ನಾನು ವ್ಲಾಗು. ಎಲ್ಲಿಯಪ್ಪ ಇದು ಹೋಟೆಲ್ ಇಷ್ಟು ಒಳಗೆ? ಟರ್ನ್ ಲೆಫ್ಟ್ ಅಂಡ್ ಮೇಕ್ ಯೂ ಟರ್ನ್ ಅಂತೆ. ಓ ಮೈ ಗಾಡ್, ಈ ಗೂಗಲ್ಗೆ ಬೇರೆ ಕೆಲಸ ಎಲ್ಲ ಇರಬೇಕು. ನೋಡ್ತೀನಿ ಒಮ್ಮೆ ಮ್ಯಾಪ್ ಅನ್ನು, ಸುಮ್ಮನೆ ಸುತ್ತುದ್ಯಾಕೆ. ಬೇಸ್ಕಿಟಾಂಗ್ ಇಲ್ಲಿ ಇದೆಯಪ್ಪ, ಹೈವೇ ಸೈಡಲ್ಲಿ ಇದೆ, ಹೈವೇ ಪಕ್ಕವೇ ಇದೆ. ಇದು ಗೂಗಲಿಗೆ ಒಂದು ಹೇಳಲಿಕ್ಕೆ ಆಗಲ್ವಾ, ಸುಮ್ಮನೆ ಇವಾಗ ಯೂ ಟರ್ನ್ ತೆಗಿಬೇಕಾಗುತ್ತೆ. ಎಸ್, ದಿಸ್ ಇಸ್ ದ ಡೆಸ್ಟಿನೇಷನ್. ಅಲ್ಲಿ ಹಾಕ್ತೇನೆ, ಮುಂದೆ ಹಾಕ್ತೇನೆ. ಫ್ಯಾನ್ ಆನ್ ಆಗಿದೆ. ಒಂದು ಸ್ವಲ್ಪ ಊಟ ಮಾಡಿ ಮಾಡ್ತೇನೆ, ಮತ್ತೆ ಹೋಗೋಣ, ಡಿಸೈಡ್ ಮಾಡೋಣ ಎಲ್ಲಿ ಅಂತ. ಊಟ ಅಂತೆ ಎಲ್ಲಿ ಅಂತ. ವ್ಯೂ ಪಾಯಿಂಟ್. ನಮ್ಮ ಇಬ್ಬರು ಬಾಯ್ಸ್ ಇದ್ದಾರೆ ಇಲ್ಲಿ ಹೊನ್ನವರ ಸೈಡ್, ಅವರನ್ನು ಕರಿಬೇಕಿದ್ದಾರೆ ಅಂತ. ಓ ಕ್ರೇಜಿ ಇದೆ. ಊಟ ಮಾಡಿ ಈಗ ಹೊರಡ್ತಿದ್ದೇನೆ. ಬೇರೆ ಎಲ್ಲಿ ಕೂಡ ಹೋಗ್ತಿಲ್ಲ, ಡೈರೆಕ್ಟ್ ಮನೆಗೆ ಹೋಗುವಂತ ಇದ್ದೇನೆ. ಬಿಕಾಸ್ ತುಂಬಾ ಸೆಕೆ ಆಗ್ತಿದೆ. ಆ್ಯಂಡ್ ಈ ರೆಸ್ಟೋರೆಂಟ್ ಸೂಪರ್ ಇದೆ. ಆಕ್ಚುಲಿ ಬಾರ್ ಅಂಡ್ ರೆಸ್ಟೋರೆಂಟ್ ಗೊತ್ತಿದೆಯಲ್ಲ ನಿಮ್ಗೆ ಹೇಗೆ ಇರುತ್ತೆ ಅಂತ. ರೆಸ್ಟೋರೆಂಟ್ ಕಮ್ಮಿ, ಬಾರ್ ಜಾಸ್ತಿ ಆಗಿರುತ್ತೆ. ಬಟ್ ಈ ರೆಸ್ಟೋರೆಂಟ್ ಸೂಪರ್ ಇದೆ, ಓಪನ್ ಆಗಿ. ಐ ಲೈಕ್ ಇಟ್. ಹಾಗೆ ಸ್ವಲ್ಪ ಡ್ರಾಪ್ ಬೇಕಿದೆ ಅಂತೆ, ಸೊ ಡ್ರಾಪ್ ಮಾಡಿ ಬಿಡೋಣ. ಆ್ಯಂಡ್ ಇಲ್ಲಿಂದ ಡೈರೆಕ್ಟ್ ಮನೆಗೆ. ಬೇರೆ ಎಲ್ಲಿ ಕೂಡ ಪ್ಲ್ಯಾನ್ ಮಾಡ್ತಿಲ್ಲ, ತುಂಬ ಸೆಕೆ ಆಗ್ತಿದೆ ಅದಕ್ಕೆ. ಆ್ಯಂಡ್ ಈ ಜಾಕೆಟ್ ಹಾಕ್ಕೊಂಡು ಆಗಲ್ಲ ಬ್ರೋ ಬಿಡಲಿಕ್ಕೆ ಗಾಡಿ. ಸೊ ಅವರನ್ನು ಡ್ರಾಪ್ ಮಾಡಿ ಹೋಗ್ತಿದ್ದೇನೆ, ಮನೆಗೆ ಹೋಗ್ತಿದ್ದೇನೆ, ಟುವರ್ಡ್ಸ್ ಹೋಮ್ ಸ್ವೀಟ್ ಹೋಮ್. ಈ ಬಿಸಿಲಲ್ಲಿ ಡ್ರೈವ್ ಮಾಡಬೇಕಲ್ಲ, ಅದೇ ಕಿರಿಕಿರಿ. ಇನ್ನು ನೆಕ್ಸ್ಟ್ ರೈಡ್ ಯಾವಾಗ ಅಂತ ಗೊತ್ತಿಲ್ಲ, ಬಟ್ ನೆಕ್ಸ್ಟ್ ರೈಡ್ಗೆ ಇನ್ನೆರಡು ಪ್ಲೇಸನ್ನು ಪ್ಲ್ಯಾನ್ ಮಾಡಿ ಬರುತ್ತೇನೆ. ಇದು ಸಡನ್ ಪ್ಲ್ಯಾನ್ ಮಾಡಿದ್ದು, ಸೋಲೋ ರೈಡ್ ಮಾಡಬೇಕಂತ ಆಯಿತು. ಸೊ ಬಂದದ್ದು ನಾನು. ಐ ಹೋಪ್ ಈ ವ್ಲಾಗ್ ಒಳ್ಳೆ ಆಗಿರ್ಬೇಕು ನಿಮ್ಗೆಲ್ರಿಗೂ ಕೂಡ. ಆ್ಯಂಡ್ ಯಾರೆಲ್ಲ ಎಂಡ್ ತನಕ ನೋಡ್ತಾ ಬಂದಿದ್ದ, ಸಬ್ಸ್ಕ್ರೈಬ್ ಮಾಡೋದು ಎಲ್ಲಿಗೂ ಹೋಗಬೇಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ರಿಗೂ ಕೂಡ ಶೇರ್ ಮಾಡಿ, ಎಷ್ಟಾಗುತ್ತೆ ಅಷ್ಟು ಶೇರ್ ಮಾಡಿ. ಬಿಕಾಸ್ ಐ ವಾಂಟ್ ಸ್ಪ್ರೆಡ್ ಅವರ್ ತುಳು ಸೈನ್ಯ ಆಲ್ ಓವರ್ ದ ಕರ್ನಾಟಕ ಸ್ನೇಹಿತರೆ. ಸೊ ನಿಮ್ಮ ಒಂದು ಸಣ್ಣ ಸಪೋರ್ಟ್ ಇದ್ರೆ ವಿ ಕ್ಯಾನ್ ಸ್ಪ್ರೆಡ್ ಅವರ್ ತುಳು ಸೈನ್ಯ ಆಲ್ ಓವರ್ ದ ಕರ್ನಾಟಕ ಅಂತ ಹೇಳ್ತಿದ್ದೇನೆ. ಆ್ಯಂಡ್ ಡೂ ಫಾಲೋ ಮಿ ಆನ್ ಇನ್ಸ್ಟಾಗ್ರಾಮ್ ಫಾರ್ ಮೋರ್ ಶೋಕಿಂಗ್ ಆ್ಯಂಡ್ ಕ್ರೇಜಿ ಅಪ್ಡೇಟ್ ಸ್ನೇಹಿತರೆ. ಯಾರಿಗೆಲ್ಲ ನನ್ನ ಜೊತೆ ರೈಡ್ ಮಾಡ್ಲಿಕ್ಕೆ ಇದೆಯಾ, ಜಸ್ಟ್ DM ಮಾಡಿ, ಇನ್ಸ್ಟಾದಲ್ಲಿ ಹೋಗಿ DM ಮಾಡಿ. ಆ್ಯಂಡ್ ನನ್ನ ಜೊತೆ
ಮತ್ತು ಯಾರೆಲ್ಲ ಬರ್ಲಿಕ್ಕೆ ಇದೆ ಹೆಲ್ಮೆಟ್ ಒಂದು ಕಂಪಲ್ಸರಿ ಇದೆ. ಸೊ ಹೆಲ್ಮೆಟ್ ಒಂದು ಹಾಕೊಂಡು ಬನ್ನಿ, ಜೊತೆಗೆ ಎಂಜಾಯ್ ಮಾಡೋಣ. ಅಂಡ್ ಎಲ್ಲ ರೈಡಿಂಗ್ ಅಪ್ಡೇಟ್ಸ್ ಇನ್ಸ್ಟಾ ಸ್ಟೋರಿ ಮೂಲಕ ಹಾಕ್ತಿರ್ತೀನಿ. ಸೊ ಡೂ ಫಾಲೋ ಮಿ ಆನ್ ಇನ್ಸ್ಟಾಗ್ರಾಮ್. ಹಾಗೆ ಹೇಳ್ತಾ ಇವತ್ತಿನ ವ್ಲಾಗ್ ಅನ್ನು ನಾನು ಎಂಡ್ ಮಾಡ್ತಿದ್ದೀನಿ. ಸೊ ನಾವು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಟಿಲ್ ದೆನ್ ಬಿ ಸೇಫ್ ಅಂಡ್ ರೈಡ್ ಸೇಫ್ ಗೈಸ್. ಬೈ ಬೈ. Let me take you back to a time when love was as precious as diamonds, where if you search you would find it.